ನನ್ನ ಹೆಸರು ಜಲೀಲ್ ಸಾಬ್ ಅಂತ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಈಗ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡಿರುತ್ತೇನೆ. ನನ್ನ ಸಮಾಜದ ಒಂದು ಸಂಘ 1993ರಲ್ಲಿ ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆದಂಥ ದಿನಗಳಿಂದಲೂ ಸಹ ನಮ್ಮ ಹಿರಿಯರು ಎಲ್ಲರೂ ಸಮಾಜದ ಏಳಿಗೆಗಾಗಿ ಅನೇಕ ವಿಧದ ಕಷ್ಟಗಳೊಂದಿಗೆ ಅವರು ಶ್ರಮಿಸಿ ನಮ್ಮ ಸಂಘವನ್ನು ಬೆಳೆಸಿದ್ದಾರೆ. ಅದನ್ನು ಬೆಳೆಸುವ ಹಂತದಲ್ಲಿ ಅನೇಕ ಸಮಸ್ಯೆಗಳು ಬಂದರೂ ಸಹ ಇಂದಿನ ನಮ್ಮ ಹಿರಿಯರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಫಲವಾಗಿ ಕ್ಯಾಟಗರಿ 1 ಅಂತ ನಮ್ಮಲ್ಲಿ ಬಂದು. ಯಾಕೆ ಕ್ಯಾಟಗರಿ 1 ಕೊಟ್ಟರು ಅಂತಂದರೆ, ಸರ್ಕಾರದವರು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಂಥವ್ರು, ಅದರಲ್ಲೂ ಪ್ರಮುಖವಾಗಿ ಔದ್ಯೋಗಿಕವಾಗಿ ಭಾಳ ಹಿಂದುಳಿದಿದ್ದೀವಿ. ಈ ಅಂಶವನ್ನು ಮನಗಂಡು ಸರ್ಕಾರದವರ ಒಂದು ನಿಲುವಿನಲ್ಲಿ ನೋಟಿಫಿಕೇಷನ್ ಮಾಡಿ ನಾವು ಹಿಂದುಳಿದ ವರ್ಗದ ಕ್ಯಾಟಗರಿ 1ನಲ್ಲಿ ನಾವು ಬರ್ತಕ್ಕಂಥ ಜನಾಂಗ ಅಂತ ತೀರ್ಮಾನ ಮಾಡಿ ಕ್ಯಾಟಗರಿ 1ನಲ್ಲಿ ಸೇರಿಸಿದ್ದಾರೆ. ಬಹುತೇಕ ನಾವು ಭಾಳ ಜನ ತಿಳ್ಕೊಳ್ತಾರೆ, ಈಗ ನನ್ನ ಹೆಸರು ಜಲೀಲ್ ಸಾಬ್ ಅಂದಕ್ಕೆ ಮುಸ್ಲಿಮ್ ಅಂದ್ಬಿಡ್ತಾರೆ. ಆದರೆ ಎಲ್ಲಿನೂ ನಮ್ಮನ್ನು ಪಿಂಜಾರು ಮತ್ತು ನದಾಫ್ ಅಂತಕ್ಕಂಥದ್ದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯವಾಗಿರುವುದಿಲ್ಲ. ಇದು ಇಡೀ ಕರ್ನಾಟಕದಲ್ಲಿ ನಮ್ಮನ್ನೆಲ್ಲ ಮುಸ್ಲಿಂ ಜನಾಂಗದ ಜೊತೆಗೆ, ಹೌದು, ಧಾರ್ಮಿಕವಾಗಿ ನಾವೆಲ್ಲ ಒಂದೇ, ಎಲ್ಲ ಇಸ್ಲಾಂ ಧರ್ಮವನ್ನು ನಾವು ಪಾಲನೆ ಮಾಡ್ತಕ್ಕಂಥವ್ರು. ಆದರೆ ಸವಲತ್ತುಗಳಿಂದ ನಾವು ಸರ್ಕಾರದಲ್ಲಿ ವಂಚಿತರಾಗಿದ್ದಿದ್ವಿ ಇದುವರೆಗೂ, ಅದನ್ನು ಯಾರೂ ಪರಿಗಣಿಸ್ತಿಲ್ಲ ಅಂತಕ್ಕಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸತತವಾಗಿ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ವಿ. ಹಿಂದಿನಲ್ಲೂ ಸರ್ಕಾರದ ಹಂತದಲ್ಲಿ ನಾವು ಏನೇನೋ ಪ್ರಯತ್ನ ಪಡಬೇಕು, ನಮ್ಮ ಮನವಿಗಳನ್ನು ಯಾರ್ಯಾರು ಹಂತದಲ್ಲಿ ಕೊಡಬೇಕು, ಯಾವ ಇಲಾಖೆ ಕೊಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ವಿಷಯಗಳನ್ನು ನಾವು ಮನವರಿಕೆ ಮಾಡಿದರೂ ಸಹ ನಮ್ಮ ಜನಾಂಗದ ಒಟ್ಟಿಗೆ ಸರ್ಕಾರದಿಂದ ಯಾವ ಸವಲತ್ತುಗಳನ್ನು ಸಿಗುವಲ್ಲಿ ವಿಫಲವಾಗಿದ್ವಿ ನಾವು ತಗೊಳ್ಳಿಕ್ಕೆ. 25 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥವ್ರು, 25 ಲಕ್ಷ ಜನಸಂಖ್ಯೆ ಅಂದರೆ ಕಡಿಮೆ ಅಲ್ಲ. 2011 ಏನು ಇಸುವೆಯಲ್ಲಿ ಆಗಿದೆ, ಆ ಜನಗಣತಿಯ ಆಧಾರದ ಮೇಲೆ ನಾನು ಹೇಳ್ತಿರ್ತಕ್ಕಂಥದ್ದು. ಇದರಲ್ಲಿ 25 ಲಕ್ಷ ಜನಕ್ಕೆ ಎಂಥರಿದ್ವಿ ಅಂದರೆ, ಇದುವರೆಗೂ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ವಿ. ರಾಜಕೀಯವಾಗಿ ಅಂತ ನಮ್ಮನ್ನು ಎಲ್ಲೆಲ್ಲೂ ಗುರುತಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆದರೂ ಸಹ ಇಡೀ ಕರ್ನಾಟಕದಲ್ಲಿ, ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ 45 ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕರಿದ್ದೀವಿ. ಇದು ಸಹ ಎಷ್ಟೋ ರಾಜಕೀಯ ಶಕ್ತಿಗಳಿಗಾಗಲಿ ಅಥವಾ ಜನಾಂಗಕ್ಕಾಗಲಿ ಅಥವಾ ನಮ್ಮವರಿಗಾಗಲೂ ಸಹ ಗೊತ್ತಿಲ್ಲ. ನಾವೆಲ್ಲ ಒಂದೇ ಒಂದು ತೀರ್ಮಾನ ತಗೊಂಡು ಒಂದೇ ಕಡೆ ವಾಲಿದರೆ ಅನೇಕರಿಗೆ ತೊಂದರೆ ಆಗ್ತಕ್ಕಂಥ, ಅಂದರೆ ರಾಜಕೀಯ ನಷ್ಟ ಆಗ್ತಕ್ಕಂಥ ತೊಂದರೆಗಳು ಸಹ ಉದ್ಭವ ಇದೆ ಅಂತಕ್ಕಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಈ ಹಂತದಲ್ಲಿ ನಾವೇನು ಮಾಡ್ತಾಯಿದ್ವಿ, ಅನೇಕ ಸಂದರ್ಭದಲ್ಲಿ ನಾವು ಈಗ ಈವನ್ ಬ್ಯಾಕ್ವರ್ಡ್ ಮಿನಿಸ್ಟರ್ ಆಗಿರ್ಬೋದು, ವೆಲ್ಫೇರ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಅಲ್ಪಸಂಖ್ಯಾತರ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅನೇಕ ಮನವಿಗಳನ್ನು ನಾವು ಕೊಡ್ತಾನೇ ಬಂದಿದ್ವಿ. ಬಹುತೇಕ ತಮ್ಮೆಲ್ಲರಿಗೂ ಗೊತ್ತಿದೆ, ಅಲ್ಪಸಂಖ್ಯಾತರು ಅಂದೇಟಿಗೆ ಒಂದು ಭಾಷಾ ಅಲ್ಪಸಂಖ್ಯಾತರು ಬರ್ತಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು ಬರ್ತಾರೆ. ನಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ನು, ಜೈನರು, ಬೌದ್ಧರು, ಮುಸ್ಲಿಮರು ಎಲ್ಲ ಬರ್ತಾರೆ. ಈ ಮುಸ್ಲಿಮ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಒಂದು ಬಹುತೇಕ ಒಂದು ಗುಂಪು. ಆ ಗುಂಪಿನಲ್ಲಿ ನಾವು ಸಹ ಕ್ಯಾಟಗರಿ 1ನಲ್ಲೇ ಬಂದಿರೋದ್ರಿಂದ ನಾವು ಈ ಅಲ್ಪಸಂಖ್ಯಾತರಕ್ಕೆ ಬರ್ತೀವಿ. ಇಲ್ಲಿ ನಮ್ಮದು 2 ರೀತಿಯಾದಂತಹ ಒಂದು ಪರಿಕಲ್ಪನೆ ಇದೆ. ಒಂದು ಕ್ಯಾಟಗರಿ 1 ಬರ್ತಕ್ಕಂಥದ್ದು ಹಿಂದುಳಿದ ಇಲಾಖೆಗೆ ಒಳಪಡುತ್ತೆ. ನಾವು ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು ಇರುವುದರಿಂದ ಮತ್ತು ನಾವು ಅಲ್ಪಸಂಖ್ಯಾತರ ಇಲಾಖೆಗೆ ಒಳಪಡ್ತೀವಿ. ಇದನ್ನು ಭಾಳಷ್ಟು ಜನ ತಿಳ್ಕೊಳ್ಳದೆ ನಮ್ಮನ್ನು ಏನು ಮಾಡ್ತಾರೆ, ಸರ್ಕಾರದ ಹಂತದಲ್ಲಿ ನೀವು ನಮ್ಮ ಇಲಾಖೆಗೆ ಬರೋದಿಲ್ಲ, ನೀವು ಅಲ್ಪಸಂಖ್ಯಾತರಿಗೆ ಹೋಗಿ, ನೀವು ಇಲ್ಲ ನಮಗೆ ಬರೋದಿಲ್ಲ, ನೀವು ಹಿಂದುಳಿದವ್ರಿಗೆ ಹೋಗಿ ಅಥವಾ ವೆಲ್ಫೇರ್ಗೆ ಹೋಗಿ, ಹೀಗೆ ಅಲಿಸ್ತಕ್ಕಂಥ ಒಂದು ಪದ್ಧತಿ ಮೊದಲಿಂದಲೂ ನಡ್ಕೊಂಡು ಬಂದಿತ್ತು. ಅದನ್ನು ಕಳೆದ ಹಿಂದಿನ ಒಂದು 23ನೇ ಇಸ್ವಿಯಲ್ಲಿ ಸ್ಪಷ್ಟೀಕರಣ ಕೊಡಿಸಿದ್ವಿ ಅದನ್ನು ಸರ್ಕಾರದ ಹಂತದಲ್ಲಿ. ಆ ಸ್ಪಷ್ಟೀಕರಣ ಕೊಟ್ಟರೂ ಸಹ ಇನ್ನೂ ಸರಿಯಾದ ಸೌಲಭ್ಯಗಳು, ಉದಾಹರಣೆಗೆ ನಮಗೆ ಕ್ಯಾಟಗರಿ 1 ಸರ್ಟಿಫಿಕೇಟ್ ಸಿಗ್ತಿಲ್ಲ. ಜೊತೆಗೆ ಯಾಕಂದರೆ ನಾವು ಅಲ್ಲಿ ಸಾಬೀತು ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ನಾವು ನದಾಫ್ ಪಿಂಜಾರ್ ಅಂತ ಜಲೀಲ್ ಅಂದಟಿಗೆ ಅವ್ರು ಏನು ಮಾಡ್ತಾರೆ, ಮುಸ್ಲಿಮ್ ಅಂತ ಶಾಲೆಯಲ್ಲಿ ಬರ್ಕೊಂಡ್ಬಿಡ್ತಾರೆ. ಶಾಲೆಯಲ್ಲಿ ಬರ್ಕೊಂಡಿರೋದನ್ನೇ ಇವರು ನೈಜವಾದ ದಾಖಲೆಯಿಂದ ಪರಿಗಣಿಸ್ತಾರೆ ಕಂದಾಯ ಇಲಾಖೆಯವರು. ಇದು ನಾವು ಎಷ್ಟೋ ಸರಿ ಮನವರಿಕೆ ಮಾಡಿದರೂ ಸಹ ಹಿಂದುಳಿದ ಇಲಾಖೆಯಿಂದ ನಾವು ಸುತ್ತೋಲೆಯನ್ನು ಹೊರಡಿಸಿದ್ರು ಸಹ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ. ಇದು ಪರಿಪರಿಯಾಗಿ ಎಲ್ಲ ಇಲಾಖೆಯ ಬಾಂಧವರಿಗೂ ಮತ್ತು ಎಲ್ಲ ಮಿನಿಸ್ಟ್ರುಗಳು ಗಮನಕ್ಕೆ ತಂದರೂ ಸಹ ಇದನ್ನು ಸರಿಪಡಿಸೋಕ್ಕೆ ಯಾರ ಕಡೆ ಆಗಿಲ್ಲ. ಇದರಿಂದ ನಾವು ಸರ್ಕಾರದ ಸವಲತ್ತನ್ನು ತೆಗೆದುಕೊಳ್ಳಲು ವಂಚಿತರಾಗಿದ್ದೀವಿ. ಅದರಿಂದ ನಾವು ವಿಫಲರಾಗಿದ್ವಿ. ನಮ್ಮ ಸಮಾಜ ಎಂಥದಪ್ಪ ಅಂದರೆ ಹೋರಾಟದ ಸಮಾಜ ಅಲ್ಲ. ಇದು ಹೋರಾಟ ಮಾಡೋದಿಲ್ಲ ಯಾರ ಹತ್ರಗೂ, ಎಲ್ಲ ಸ್ನೇಹಪರವಾಗಿರ್ತಕ್ಕಂಥದ್ದು. ಈ ಕಡೆ
ನಾವು ಹಿಂದೂಗಳ ಹತ್ರ ಹೋದರೆ ಮುಸ್ಲಿಂ ಅಂತಾರೆ, ಮುಸ್ಲಿಂ ಹತ್ರ ಹೋದರೆ ನೀವು ಹಿಂದೂಗಳ ಜೊತೆಗೆ ಒಡನಾಟ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ನಮ್ಮನ್ನು ಪರಿಗಣಿಸ್ತಕ್ಕಂಥ ಒಂದು ಸಂದರ್ಭಗಳನ್ನು ಅನೇಕ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಜನ ಅನುಭವಿಸಿದ್ದಾರೆ. ಅದನ್ನು ಅನೇಕ ಸಂದರ್ಭದಲ್ಲಿ ನಾನು ಪ್ರವಾಸೋದ ಸಂದರ್ಭದಲ್ಲಿ ತಿಳಿಸ್ತಕ್ಕಂಥ ವಿಚಾರವನ್ನು ನಮ್ಮ ಜನಾಂಗ ನನ್ನ ಗಮನಕ್ಕೆ ತಂದಿರ್ತಾರೆ. ಇರಲಿ, ಅದು ಸಪ್ರೇಟ್ ವಿಷಯ, ಅದ್ರ ಬಗ್ಗೆ ಇದು ಮಾಡೋಣ. ಆದರೆ ಸರ್ಕಾರ ಆದರೂ ನಮ್ಮನ್ನೆಲ್ಲರೂ ಒಂದೇ ಇದರಲ್ಲಿ ತೊಗೊಂಡೋಗ್ಬೇಕು. ಈಗ ಅಲ್ಪಸಂಖ್ಯಾತರು ಅಂತ ಸೇರಿಸ್ಬಿಟ್ರೆ ಅಲ್ಲಿ ನಮ್ಮಲ್ಲಿ ರಾಜಕೀಯವಾಗಿ ಯಾರೂ ಮುಂದೆ ಬಂದಿಲ್ಲ, ಅಧಿಕಾರವಾಗಿ ಯಾರೂ ಇಲ್ಲ, ನಮ್ಮಲ್ಲಿ ಏನೂ ಸವಲತ್ತುಗಳೇ ಸಿಗೋದಿಲ್ಲ. ನಾವು ಸರ್ಕಾರದವ್ರು ಕೇಳಿದ್ರೆ ನಿಮ್ಮನ್ನು ಕೊಟ್ಟಿದ್ದೀವಲ್ಲ ಅಲ್ಪಸಂಖ್ಯಾತರಲ್ಲಿ ನಿಮಗಾಗಿ ಸೇರಿಸಿ, ಹೌದು ನಿಜ ಒಪ್ಪತ್ಕೊಳ್ಳೋಣ. ಆದರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಾವು ಎಷ್ಟರ ಪಟ್ಟಿಗೆ ನಾವು ಬೆನಿಫಿಷರಿ ಇದೀವಿ ಅಂತಕ್ಕಂಥದ್ದು ಅಂಕಿಅಂಶ ಸರ್ಕಾರ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ. ಯಾಕಾಗಿಲ್ಲ ಅಂದರೆ ಅದನ್ನು ಪರಿಗಣಿಸಿಲ್ಲ, ಆ ಅಂಕಿಅಂಶನೂ ಮೇಂಟೈನ್ ಮಾಡಿಲ್ಲ. ನದಾಫ್ ಪಿಂಜಾರು ಎಷ್ಟು ಜನ ಈ ವೆಲ್ಫೇರ್ ನಮ್ಮ ಹಿಂದುಳಿದ ಕಮಿಷನ್ ಇದೆಯಲ್ಲ ಅದರಿಂದ ಎಷ್ಟು ಬೆನಿಫಿಟ್ ತೊಗೊಳೋದಾರೆ ಅಂತಕ್ಕಂಥದ್ದು ಎಲ್ಲೂ ಲೆಕ್ಕಪತ್ರ ಸಿಗ್ತಾ ಇಲ್ಲ ನಮ್ಮ ಜನಾಂಗದ ಹಿತಕ್ಕಾಗಿ. ಹಾಗಾಗಿ ಮೊನ್ನೆ ನಾವು ಕಳೆದ ವರ್ಷದಿಂದ ನಿರಂತರವಾಗಿ ಪ್ರತಿಯೊಬ್ಬರೂ ಯಾರು ಲಾ ಮಿನಿಸ್ಟ್ರಿಂದ ಹಿಡಿದು ವೆಲ್ಫೇರ್ ಮಿನಿಸ್ಟ್ರಿಂದ ಹಿಡಿದು ಆಮೇಲೆ ಈ ST ಮಿನಿಸ್ಟ್ರಿಂದ ಹಿಡಿದು ಎಲ್ಲ ಮಿನಿಸ್ಟ್ಗಳ ಹತ್ರ ಹೋಗಿದ್ವಿ. ಅಲ್ಪಸಂಖ್ಯಾತರ ಮಿನಿಸ್ಟ್ರಿಂದ ಹಿಡಿದು ಶಾಸಕರು, ಪ್ರಬಲವಾದ ಶಾಸಕರಿಂದ ಹಿಡಿದು ಎಲ್ಲರಿಂದ ಹಿಡಿದ್ರು ನಮ್ಮನ್ನು ರಾಜಕೀಯವಾಗಿ ಯಾವುದೂ ಪರಿಗಣಿಸೋಕ್ಕೆ ಸಾಧ್ಯವಾಗಿಲ್ಲ. ಶೈಕ್ಷಣಿಕವಾಗಿ ಯಾವುದೇ ನಮಗೆ ಹೆಚ್ಚಿನ ಅನ್ಯತೆ ಸಿಗ್ತಾ ಇಲ್ಲ. ಆಮೇಲೆ ಔದ್ಯೋಗಿಕವಾಗಿಯೂ ಸಹ ನಾವು ಭಾಳ ದುಸ್ತರವಾಗಿದ್ವಿ ಅವತ್ತು. ಯಾಕಂದರೆ ಕ್ಯಾಟಗರಿ 1ನಲ್ಲಿ 100 ಮೇಲೆ ಇದ್ದಾವೆ ಹೆಚ್ಚಿನ ಜಾತಿಗಳು. ಅದ್ರ ಜೊತೆಗೆ ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ಮಕ್ಕಳು ಇದ್ದಾರೆ, ಅವರ ಒಂದು ಆಸಕ್ತಿ ಶೈಕ್ಷಣಿಕವಾಗಿ ಬೆಳೆಸಲಿಕ್ಕೆ ಕೇಂದ್ರೀಕೃತಗೊಳಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಿಲ್ಲ ಅಂದರೆ ಅವ್ರ ತಂದೆ ಹಳ್ಳಿಗೆ ಹೋಗ್ತಾರೆ ಆಸೆ ಮಾಡಲಿಕ್ಕೆ, ಬೆಸ್ಗೆ ಹಿಡ್ಕೊಂಡು ಅವರ ಮಕ್ಕಳನ್ನು ನೋಡೋರಿಲ್ಲ, ಅವ್ರ ಕಡೆ ಗಮನ ಕೊಡೋರಿಲ್ಲ. ಅವ್ರದ್ದೇ ಆದಂತಹ ಸಮಸ್ಯೆಗಳಲ್ಲಿ ಇದ್ದಿರೋದ್ರಿಂದ ನಾವು ಇವತ್ತು ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ಉತ್ತೀರ್ಣರಾಗಿ ಅಲ್ಲಿಂದ ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಈ ಅಂಶ ಭಾಳ ನಮ್ಮ ಸಮಾಜಕ್ಕೆ ಭಾಳ ನೋವನ್ನು ಉಂಟು ಮಾಡ್ತಾಯಿದೆ. ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಒಬ್ಬರು IAS ಆಫೀಸರ್ ಇಲ್ಲ, ಒಬ್ಬರೂ IPS ಆಫೀಸರ್ ಇಲ್ಲ, ಒಬ್ಬರೂ ನೇರವಾಗಿ ಅಸಿಸ್ಟೆಂಟ್ ಕಮಿಷನರ್ ಇದುವರೆಗೂ ಯಾರೂ ಆಯ್ಕೆ ಆಗಿಲ್ಲ ಕರ್ನಾಟಕದಲ್ಲಿ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ. ಯಾಕಪ್ಪ ಅಂದರೆ ಆ ಲೆವೆಲ್ನಲ್ಲಿ ನಮಗೆ ಶಿಕ್ಷಣ ಇನ್ನೂ ಲಭ್ಯವಾಗಿಲ್ಲ. ಈ ಉದ್ದೇಶಕ್ಕಾಗಿ ನಮಗೆ ಪ್ರತ್ಯೇಕವಾಗಿಯೇ ಶೈಕ್ಷಣಿಕ ಸ್ಥಳದಲ್ಲಾಗಲಿ ಆರ್ಥಿಕ ಸ್ಥಳದಲ್ಲಾಗಲಿ ಪ್ರತ್ಯೇಕ ನಮಗೆ ಸವಲತ್ತು ಕೊಡಬೇಕು, ಇಷ್ಟು % ಇರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಭಾಳ ಜನ ಅಂದ್ಕೊಳ್ತಾರೆ ನಮ್ಮ ಬಾಂಧವರು, ಅಯ್ಯೋ ಪ್ರಯತ್ನ ಪಡೆದಿದ್ರೆ ಏನು ಲಾಭ ಆಯ್ತು ಇವರಿಗೆ ಅಂತಕ್ಕಂಥದ್ದು. ಅದು ಒಂದೇ ದಿನದಲ್ಲಿ ಸಿಗ್ತಕ್ಕಂಥದ್ದಲ್ಲ ಲಾಭ ಅಂತಕ್ಕ. ಒಂದು ಮಗು ಹುಟ್ಟಿದ ಮೇಲೆ ಅದು ಬೆಳೆದು ಪ್ರೌಢಾವಸ್ಥೆಗೆ ಬರಬೇಕಾದ್ರೆ ಎಷ್ಟು ದಿನ ಅಂತಕ್ಕಂಥದ್ದು ಅವರಿಗೆ ಗೊತ್ತಾದರೆ ಮಾತ್ರ ಈ ಅನಿಸಿಕೆ ಅವರಿಗೆ ಭಾಳ ಸುಲಭವಾಗಿ ಅರ್ಥವಾಗುತ್ತೆ. ಇಲ್ಲ ಅಂತಂದರೆ ಆ ನಿಂದನೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಅದು ನಿರಂತರವಾಗಿ ನಡೀತಲೇ ಇರುತ್ತೆ. ಯಾಕಂದರೆ ನನ್ನ ಆತ್ಮಸಾಕ್ಷಿಗಾಗಿ ನಾವೆಲ್ಲರೂ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರು ನಿರಂತರವಾಗಿ, ಉದಾಹರಣೆಗೆ ಗದಗ ಜಿಲ್ಲೆ ಆಗಿರ್ಬೋದು, ಧಾರವಾಡ ಜಿಲ್ಲೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಅನೇಕ ಅದರಲ್ಲಿ ಕೊಪ್ಪಳ, ಬಳ್ಳಾರಿ ಎಲ್ಲ ಜಿಲ್ಲೆಯವರು ಸಹ ಕೈ ಜೋಡಿಸಿ ಪ್ರತಿಯೊಂದು ಹಂತದಲ್ಲಿಯೂ ಅವರವರ ಶಕ್ತಿಯ ಅನುಸಾರ ಯಾರ್ಯಾರಿಂದ ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಸೌಲಭ್ಯ ಪಡೀಲಿಕ್ಕೆ ನಾವು ಪ್ರಯತ್ನ ಪಟ್ಟರೂ ಸಹ ಇದುವರೆಗೂ ನಾವು ಪಡೀಲಿಕ್ಕೆ ಸಾಧ್ಯವಾಗಿಲ್ಲ. ಈ ಅಂಶವನ್ನು ನಾವು ಮೊನ್ನೆ ಬಜೆಟ್ ನೋಡಿದ್ವಿ. ಭಾಳ ಆಶಾದಾಯಕವಾಗಿ ನಾವು ಕೂತ್ಕೊಂಡಿದ್ವಿ. ಏನಾದರೂ ನಮಗೆ ಅದರಲ್ಲಿ ಲಭ್ಯವಾಗುತ್ತೇನೋ, ಅದರಿಂದ ನಾವು ಏನಾದರೂ ನಮ್ಮ ಸಮಾಜಕ್ಕೆ ಉಪಯೋಗ ಆಗುತ್ತೇನೋ ಅಂತಕ್ಕಂಥದ್ದು ನೋಡಿದ್ವಿ. ಆದರೆ ಯಾವ ಪ್ರತಿಫಲನೂ ಅದರಲ್ಲಿ ನಮಗೆ ಸಿಕ್ಕಿಲ್ಲ. ನಾವು ಕೊನೆಗೆ ಏನು ಕೇಳಿದ್ವಿ ಅಂದರೆ 2023ರಲ್ಲಿ ಒಂದು ನಮಗೆ ಪ್ರತ್ಯೇಕ ನಿಗಮಕ್ಕೆ ಆದೇಶ ಆಗಿದೆ. ನದಾಫ್ ಪಿಂಜಾರ್ ಜೊತೆಗೆ ಇನ್ನೂ 13 ನಮ್ಮಂಥ ಹಿಂದುಳಿದಂತಹ ಜನಾಂಗದವರನ್ನು ಸೇರಿಸಿ, ಜನಾಂಗದ ಅವರು ಇಸ್ಲಾಂ ಧರ್ಮೀಯರೇ, ಬೇರೆ ಇರೋಲ್ಲ, ಅವ್ರನ್ನೆಲ್ಲ ಸೇರಿಸಿ ಒಂದು ನಿಗಮ ಆದೇಶ ಆಯಿತು. ಆದರೆ ಸ್ಥಾಪನೆ ಆಗಲಿಲ್ಲ, ಅದು ಜಾರಿ ಬರಲಿಲ್ಲ. ಅದರಿಂದ ನಾವು ಫಲಾನುಭವಿಗಳಾಗಲಿಲ್ಲ. ಈ ಉದ್ದೇಶವನ್ನು ನಾವು ಸರ್ಕಾರದ ಮನವರಿಕೆ ಮಾಡಿದ್ವಿ. ಒಂದು ವೇಳೆ ಸರ್ಕಾರದಲ್ಲಿ ಆರ್ಥಿಕ ಹೊಣೆಗಾರಿಕೆ ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಹಣ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಅಲ್ಪಸಂಖ್ಯಾತರ ನಿಗಮಕ್ಕೆ ಅಥವಾ ಹಿಂದುಳಿದವರ ನಿಗಮಕ್ಕೆ ಹಣ ಮುಡುಪಾಗಿ ಇಟ್ಟೇ ಇಡ್ತೀರಿ, ಆ ಹಣದಲ್ಲಿ ನಮಗೆ ಪ್ರತ್ಯೇಕವಾಗಿ ನದಾಫ್ ಪಿಂಜಾರಿಗೆ ಅಂತಲೇ ಇಡೀ ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅದನ್ನು ಸಹ ಈಡೇರಿಲ್ಲ. ಇದರ ಜೊತೆಗೆ ನಾವು ಸರ್ಕಾರದವರೇ ಫಾರ್ವರ್ಡ್ ಮಾಡಿದರು ಎಲ್ಲಿಗೆ, ಧಾರವಾಡ ಯೂನಿವರ್ಸಿಟಿಗೆ ನಮ್ಮ ನದಾಫ್ ಪಿಂಜಾರ್ ಅಧ್ಯಯನ ಪೀಠ ಮಾಡಬೇಕು ಅಂತೇಳ್ಬಿಟ್ಟು. ಅಲ್ಲಿ ಅವರು 2,50,00,000 ಕಾರ್ಫಸ್ ಫಂಡ್ ಅಂತ ಇದ್ದಾಗ ಮಾತ್ರ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಧಾರವಾಡ ವಿಶ್ವವಿದ್ಯಾನಿಲಯದವರು ಪತ್ರ ಬಂದು ಅದನ್ನು ಸಹ ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ.
ಅವರು ಇದುವರೆಗೂ ಅದನ್ನು ಪರಿಗಣಿಸಿಲ್ಲ. ಅಂದರೆ ನಮಗೆ ಈ ಓವರಾಲ್ ಬಜೆಟ್ನಲ್ಲಿ ನಮಗೆ ಯಾವ ರೀತಿಯಿಂದಲೂ ಪ್ರತಿಫಲ ಸಿಕ್ಕಿಲ್ಲ. ಈ ಪ್ರತಿಫಲ ಸಿಕ್ಕದೇ ಇರುವುದರಿಂದ ನಾವು ಇಷ್ಟಕ್ಕೆ ಅಂದರೆ ನಾವು ದೊಡ್ಡ ಹೋರಾಟ ಮಾಡೋದು, ಕ್ರಾಂತಿ ಮಾಡೋದು ಅಲ್ಲ ನಮ್ಮ ಸ್ವಭಾವ. ಹಂತ ಹಂತವಾಗಿ ನಾವು ಮನವರಿಕೆ ಮಾಡಿ ಎಲ್ಲರ ದೃಷ್ಟಿಯನ್ನು ಅಥವಾ ಎಲ್ಲರನ್ನು ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮ ಏನು ಸೌಲಭ್ಯಗಳನ್ನು ಪಡೆಯಲು ನಾವು ಸಹಕಾರ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಇತ್ತೀಚಿನ ಒಂದು ನಮ್ಮ ಹಿರಿಯರ ಒಂದು ಸಭೆಯಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಯಾಕಂದರೆ ಇವತ್ತು ಹೋರಾಟದಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಮಹಾತ್ಮ ಗಾಂಧೀಜಿಯವರು ಯಾವ ರೀತಿಯಾಗಿ ಶಾಂತಿ ಶಿಸ್ತಿನಿಂದ ಹೋರಾಟ ಮಾಡಿದರು, ಕ್ರಾಂತಿರಹಿತ ಅಂದರೆ ರಕ್ತರಹಿತ ಕ್ರಾಂತಿಯಿಂದ ಮಾಡಿದರು, ಅದೇ ರೀತಿಯಾದಂತಹ ಸ್ವಭಾವವುಳ್ಳ ನಾವು ಯಾವುದೇ ಬೀದಿ ಹಿಡಿದು ಬೀದಿಯಲ್ಲಿ ಮಾಡಲಿಕ್ಕೆ ನಾವು ತಯಾರಿಲ್ಲ. ಆದರೂ ಸಹ ಇತ್ತೀಚೆಗೆ ಒಂದು ನಿರ್ಣಯ ತೊಗೊಂಡಿದ್ವಿ. ಸರ್ಕಾರದ ಗಮನ ಸೆಳೆಯಲು, ಸಾರ್ವಜನಿಕರ ಗಮನ ಸೆಳೆಯಲು, ನಮ್ಮ ಅಲ್ಪಸಂಖ್ಯಾತರ ಬಾಂಧವರ ಗಮನ ಸೆಳೆಯಲು ಸಾಧ್ಯವಾದರೆ ಮುಂದಿನ ವಾರದಲ್ಲಿ ಬೆಂಗಳೂರಿನ ಏನು ಸ್ವತಂತ್ರ ಪಾರ್ಕ್ ಇದೆ, ಫ್ರೀಡಮ್ ಪಾರ್ಕ್ ಅಂತ ಕರಿತೀವಿ, ಅಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಮಾಡಬೇಕಂತಕ್ಕಂಥ ವಿಚಾರವನ್ನು ನಾವು ಈಗ ಮಾಡಿಕೊಂಡು ಅದಕ್ಕೆ ಪ್ರಯತ್ನ ನಡೆಸಿದ್ವಿ. ಅಷ್ಟರೊಳಗಾಗಿ ಸರ್ಕಾರದ ಗಮನಕ್ಕೆ ನಮ್ಮ ಧ್ವನಿ ಏನಾದರೂ ಯಾರ ಮೂಲಕವಾದರೂ ತಲುಪಿ ನಮಗೇನಾದರೂ ಸವಲತ್ತು ಕೊಟ್ಟರೆ ಖಂಡಿತವಾಗಲೂ ನಮ್ಮಂಥ ಒಂದು ಉತ್ತಮವಾದ ಧನ್ಯತೆಯನ್ನು ಅವ್ರಿಗೆ ಸೇರಿಸಲಿಕ್ಕೆ ನಾವು ಸಮರ್ಥರಿದ್ದೀವಿ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ಈಗೇನೋ ಸರ್ಕಾರದವರು ಸಮಪಾಲು ಸಮಬಾಳು ಅಂತ ಹೇಳ್ತಿದ್ದಾರಲ್ಲ, ಆದರೆ ನಮ್ಮ ಬಾಳು ಬೀದಿ ಬಾಳು ಆಗಿದೆ ಅಂತಕ್ಕಂಥ ನೋವಿನ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಹೇಳ್ತಾರೆ ನಾವು ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು, ಹೌದು ಇರ್ಬೋದು, ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನಾವು ಆ ದೃಷ್ಟಿಯಲ್ಲಿ ಇನ್ನೂ ಒಳಗಾಗಿಲ್ಲ ಅಂತಕ್ಕಂಥ ನೋವು ಮಾತ್ರ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇದಲ್ಲದೆ ನಮ್ಮಲ್ಲಿನೂ ಸಹ ಇನ್ನೂ ಹೆಚ್ಚಿನ ಶಕ್ತಿ ಇವತ್ತು ಬಹುತೇಕ ನಾಳೆ ನಡೆದು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಆ ಮೂಲಕ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಮತ್ತು ಇತರೆ ರಾಜಕೀಯ ಗಣ್ಯರ ಗಮನಕ್ಕೆ ತರಲಿಕ್ಕೆ ನಾವು ಅದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೀವಿ. ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ. ಈ ಹಿಂದೆ ಅನೇಕ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ಒಂದೇ ದಿನ ಮನವಿ ಕೊಡ್ತಕ್ಕಂಥದ್ದು, ಒಂದು ದಿನ ಜಿಲ್ಲಾ ಮಟ್ಟದಲ್ಲಿ, ಒಂದು ದಿನ ಇಡೀ ತಾಲೂಕು ಮಟ್ಟದಲ್ಲಿ ಎಲ್ಲ ಮಾಡಿದ್ವಿ. ಆದರೂ ಸಹ ಇದು ಒಂದು ರೀತಿಯಿಂದ ಕಸದ ಬುಟ್ಟಿಗೆ ಹೋಗ್ಬಿಡುತ್ತೆ ನಮ್ಮ ಪ್ರಯತ್ನ ಎಲ್ಲ. ಇಷ್ಟು ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ನಮ್ಮ ಮನವಿಯು ಸರ್ಕಾರಕ್ಕೆ ತಲುಪಲೇಬೇಕು. ನಮ್ಮನ್ನು ಸೂಕ್ತ ಯಾರು ಅಧಿಕಾರಿಗಳಿದ್ದಾರೆ ಅಥವಾ ಯಾರು ಮಂತ್ರಿಗಳಿದ್ದಾರೆ, ಯಾರು ಇದಕ್ಕೆ ಸಂಬಂಧಪಟ್ಟವರಿದ್ದಾರೆ, ಅವರು ನದಾಫ್ ಪಿಂಜಾರನ್ನು ಸಹ ಗಮನದಲ್ಲಿ ಇಟ್ಕೊಂಡು ಇನ್ನೂ ಕಾಲ ಮಿಂಚಿಲ್ಲ, ಈಗಾದರೂ ಸಹ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಡಲಿಕ್ಕೆ. ಯಾಕಂದರೆ ಶೈಕ್ಷಣಿಕ ವರ್ಷ ಈಗ ಪ್ರಾರಂಭ ಆಗುತ್ತೆ. ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಬೇಕಾದಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ ಬೇಕಾಗುತ್ತೆ. ಅದೇ ರೀತಿ ಸ್ಕಾಲರ್ಶಿಪ್ನಲ್ಲಿ ಬೇಕಾಗುತ್ತೆ. ಆ ಸ್ಕಾಲರ್ಶಿಪ್ನಲ್ಲಿ ನಮ್ಮಲ್ಲಿ ನದಾಫ್ ಪಿಂಜಾರ್ ಅಂತ ಹಾಕ್ಬಿಟ್ರೆ ಮುಸ್ಲಿಂ ಅಂದರೆ ರಿಜೆಕ್ಟ್ ಮಾಡುತ್ತೆ, ನದಾಫ್ ಪಿಂಜಾರ್ ಹಿಂದೂ ಅಂದರೆ ತಗೊಳುತ್ತೆ. ಈ ಅಂಥ ವಿಪರ್ಯಾಸ ಇದನ್ನು ಸರಿ ಮಾಡಿಸಿದ್ವಿ. ಇದಕ್ಕೆ ಇಲಾಖೆ ಅಧಿಕಾರಿಗಳನ್ನು ಸಹ ಸಹಕರಿಸಿದ್ದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ತಪ್ಪುಗಳಾಗಬಾರ್ದು. ಯಾಕಂದರೆ ಇಂಥ ತಪ್ಪುಗಳಿಂದ ನಮ್ಮ ಹೋಗೋದೇ ಇಲ್ಲ, ನಮ್ಮವರು ಎಲ್ಲಿ ಹೋಗಲ್ಲ, ಅಲ್ಲೇ ಉಳಿತಾರೆ. ಯಾಕಂದರೆ ಆ ಸವಲತ್ತು ಪಡ್ಕೊಳ್ಳೋಕ್ಕಾಗಲ್ಲ. ಇವತ್ತಿನ ಏನು ಮೀಡಿಯಾದಲ್ಲಿ ಅಥವಾ ಇವತ್ತಿನ ಏನೋ ಕಂಪ್ಯೂಟರ್ ಯುಗದಲ್ಲಿ ಅದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿ ತಗೊಳ್ತಕ್ಕಂಥ ಒಂದು ಚೈತನ್ಯವಾಗಲಿ, ಜ್ಞಾನವಾಗಲಿ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ವಿಚಾರವಾಗಲಿ ಆಗ್ತಾ ಇರೋದರಿಂದ ಎಷ್ಟೋ ದಿನ ಸ್ಕಾಲರ್ಶಿಪ್ನಿಂದ ವಂಚಿತರಾಗಿದ್ದಾರೆ, ಎಷ್ಟೋ ದಿನ ಶಾಲೆಯಲ್ಲಿ ಏನು ಸರ್ಕಾರದ ವಸತಿ ಶಾಲೆಗಳಲ್ಲಿ ವಂಚಿತರಾಗಿದ್ದಾರೆ, ಎಷ್ಟೋ ಜನ ಹೈಯರ್ ಎಜುಕೇಷನ್ಗೆ ಹೋಗಲಿಕ್ಕೆ ವಂಚಿತರಾಗಿದ್ದಾರೆ. ಜೊತೆಗೆ ಇವತ್ತಿನ ಒತ್ತಡ ನಿಮಗೆಲ್ಲ ಗೊತ್ತಿದೆ. ಇವತ್ತೇನಾದರೂ ಇನ್ಫ್ಲುಯೆನ್ಸಿಂದಲೇ ಯಾವ ಕೆಲಸಗಳು ಆಗಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಆದರೆ ನಮ್ಮಲ್ಲಿ ಯಾವ ವ್ಯಕ್ತಿನೂ ರಾಜಕೀಯವಾಗಿ ಮುಂದೆ ಬಂದಿಲ್ಲ. ಇದುವರೆಗೆ ಸುಮಾರು 40 ವರ್ಷದಿಂದ ಈಚೆಗೆ ನಮ್ಮ ಧ್ವನಿ ವಿಧಾನಸೌಧದಲ್ಲಾಗಲಿ ಪಾರ್ಲಿಮೆಂಟ್ನಲ್ಲಾಗಲಿ ಇಲ್ಲ. ಆದರೂ ನಮಗೇನು ಚಿಂತಿಲ್ಲ. ಆದರೆ ನಮಗೆ ಸವಲತ್ತು ಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ಇದರ ಜೊತೆಗೆ ಇವರು ಏನೋ ಯಾವುದೇ ಸರ್ಕಾರ ಬರಲಿ ನಮಗೆ, ನಾವೆಲ್ಲ ಸರ್ಕಾರದ ಹತ್ರ ಹೋಗ್ತೀವಿ, ಎಲ್ಲರ ಹತ್ರ ನಮ್ಮ ಕಷ್ಟವನ್ನು ಹೇಳ್ಕೊಳ್ತೀವಿ, ಎಲ್ಲರ ಹತ್ರನೂ ನಮ್ಮ ಬೇಡಿಕೆಗಳನ್ನು ಮಂಡನೆ ಮಾಡ್ತೀವಿ. ಇದಕ್ಕೆ ನಮ್ಮ ಬೈಲಾದಲ್ಲಿ ನಾವು ನಿರ್ಧಾರ ಮಾಡಿಬಿಟ್ಟಿದ್ವಿ, ನಮ್ಮದು ಪಕ್ಷಾತೀತವಾದಂತಹ ಸಂಘಟನೆ. ನಮಗೆ ಬೇಕಾಗಿರೋದು ಸಮಾಜದ ಹಿತ, ಸಮಾಜದ ಜನಗಳ ಅಭಿವೃದ್ಧಿ, ಸಮಾಜದ ಏಳಿಗೆ, ಸಮಾಜದ ಒಂದು ಉನ್ನತೀಕರಣ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು. ಆದ್ದರಿಂದ ನಾವು ಯಾವ ಪಕ್ಷಕ್ಕನ್ನು ಗುರುತಿಸಿಕೊಳ್ಳಿಕ್ಕಾಗಲಿ, ಯಾವ ಪಕ್ಷಕ್ಕಾಗಿ ನಾವು ಬೆಂಬಲ ಕೊಡೋಕ್ಕಾಗಲಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತಕ್ಕಂಥ ಅಂಶವನ್ನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇಡೀ ಸಮಾಜಕ್ಕೆ ಮತ್ತು ಎಲ್ಲವರಿಗೂ ಜನಾಂಗಕ್ಕೆ ಗೊತ್ತಾಗುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ
ಸರ್ಕಾರ ಈ ಅತ್ತ ಗಮನ ಹರಿಸಬೇಕು, ನಮ್ಮ ಜನಾಂಗವನ್ನು ಪರಿಗಣಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ.